ಬಿಟಿಡಿಎ ಸಿಬ್ಬಂದಿ ನೀಲಕಂಠ ಅಂಕದವರಿಗೆ ಚಪ್ಲಿ ಏಟು, ಹಲ್ಲೆ ಖಂಡಿಸಿ ಬೀದಿಗೆ ಬಂದ ನೀಲಕಂಠ ಮಗಳು. ಬಿಟಿಡಿಎ ಸಿಬ್ಬಂದಿ ನೀಲಕಂಠರಿಗೆ ಸಂಬಂಧವೇ ಇಲ್ಲದ ಪ್ರಕರಣಕ್ಕೆ ಹಲ್ಲೆ ಮಾಡಲಾಗಿತ್ತು. ಆಕ್ರೋಶಗೊಂಡ ರೈತ ಬಸಪ್ಪ ಏಕಾಏಕಿ ಚಪ್ಲಿ ಏಟು ನೀಡಿರುವುದು ಇದೀಗ ಸರ್ಕಾರಿ ನೌಕರಸ್ಥರನ್ನ ಕೆರಳಿಸಿದೆ ನೋಡಿ. ಅದರಲ್ಲೂ ಹಲ್ಲೆಗೊಳಗಾದ ನೀಲಕಂಠನ ಮಗಳು ಬೀದಿಗಿಳಿದು ತಮ್ಮ ತಂದೆಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅಂತ ಕೇಳುತ್ತಿರುವ ದೃಶ್ಯಗಳು ಕಂಡು ಬಂದಿದ್ದು ಹೀಗೆ. ನೋಡ್ರಿ, ನಮ್ ಪಪ್ಪಂದು ಏನು ತಪ್ಪಿರ್ಲಿಲ್ಲ. ಇದ್ದಾಗ ನಮ್ ಪಪ್ಪ ನಂಗ್ ಗೊತ್ತಿದ್ದು ಹಂಗ ಆ ಕೇಸ್ ಹ್ಯಾಂಡಲ್ ಮಾಡಕತ್ತಿರ್ಲಿಲ್ಲ. ಅವಾಗ ನಂಗ್ ಗೊತ್ತಿರೋ ಹಂಗ ಪಪ್ಪ ಅವ್ರು ಬಂದಾಗ ಹೇಳಿದ್ದೇನು, ಹೋಗಿ ಸಾಹೇಬ್ರ ಕಡೆ ಕೇಳ್ರಿ ಅಂತ ಹೇಳಿ. ಅವ್ರ ಸಾಹೇಬ್ರ ಕಡೆ ಕೇಳ್ಬೇಕಾಗಿತ್ತು. ಸಾಹೇಬ್ರ ಕಡೆ ನ್ಯಾಯ ಸಿಗ್ತೈತ್ ಅವ್ರಿಗೆ. ನಮ್ ಪಪ್ಪನ್ ಕಡೆ ಬಂದ್ ಎದಕ್ಕ ಹಂಗ ಆ ಕೇಸ್ ವರ್ಕರ್ ಅವ್ರಲ್ಲ, ಆ ಕೇಸ್ ಅವ್ರ ಹ್ಯಾಂಡಲ್ ಮಾಡಕತ್ತಿಲ್ಲ ಅಂದ್ಮೇಲೆ ಆ ಕೇಸ್ ಬಗ್ಗೆ ನಮ್ ಪಪ್ಪ ಎದಕ್ ವಿಚಾರಿಸ್ಬೇಕು? ಆ ಕೇಸ್ ಹ್ಯಾಂಡಲ್ ಮಾಡಕತ್ರ ಪಪ್ಪ ವಿಚಾರಿಸ್ಬೇಕಲ್ಲ. ಫಸ್ಟ್ ಆಫ್ ಆಲ್ ಅದು. ಸೆಕೆಂಡ್ ಪಾಯಿಂಟ್, ಅವ್ರು ಬಂದ್ ಆ ತರ ಕೇಳಿದ ಕೂಡಲೇ ಪಪ್ಪ ಹೋಗ್ರಿ ಸಾಹೇಬ್ರ ಕಡೆ ಅಂತ ಹೇಳಿದಾಗ ಅವ್ರು ಹೋಗ್ಬೇಕಾಗಿತ್ತು ಸಾಹೇಬ್ರ ಕಡೆ. ಅವ್ರು ಹೋಗ್ಲಿಲ್ಲ. ಪಪ್ಪಾಗ್ ಬಂದ್ ಕೆಟ್ಟ ಶಬ್ದ ಬಯಕತ್ರ, ಆಮೇಲೆ ತಗೊಂಡ್ ಹೊಡ್ಯಾಕತ್ರ. ಆ ತರ ನಿಮಗ್ ಮಾಡಿ ಚಪ್ಪಲ್ ತಗೊಂಡ್ ಹೊಡ್ಯಾಕತ್ರ. ಆ ಸಿಚುವೇಶನ್ ಒಳಗೆ ಏನಾರ ನೀವ್ ಇದ್ರಿ ಅಂತಂದ್ರ ಆ ಕೇಸ್ ನೀವು ಹ್ಯಾಂಡಲ್ ಮಾಡ್ಲಾರ್ದನ ನಿಮಗೂ ಬಂದ್ ಆ ಕೇಸ್ ಬಗ್ಗೆ ಕೇಳಿ ನನಗೆ ಈ ಕೇಸ್ ಬಗ್ಗೆ ಹೇಳ್ರಿ ಅಂತ ಹೇಳಿ ಅಂದಾಗ ನೀವೇನ್ ಮಾಡ್ತೀರ ಅವಾಗ? ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಸಿಬ್ಬಂದಿ ಹಲ್ಲೆ ಖಂಡಿಸಿ ನೌಕರಸ್ಥರು ಧರಣಿ ನಡೆಸಿದ್ರು. ಚಪ್ಲಿ ಏಟು ನೀಡಿ ಹಲ್ಲೆ ನಡೆಸಿರುವ ಬಸಪ್ಪ ದೊಡ್ಡಮನಿ ಬಂಧನಕ್ಕೆ ನೌಕರರು ಪಟ್ಟು ಹಿಡಿದ್ರು. ಸೋಮವಾರ ಬೆಳಗ್ಗೆ ಕರ್ತವ್ಯಕ್ಕೆ ಹಾಜರಾಗದೆ ವಿದ್ಯಾಗಿರಿಯಲ್ಲಿರುವ ಪ್ರಾಧಿಕಾರದ ಪ್ರವೇಶದ್ವಾರದ ಮುಂಭಾಗ ಧರಣಿ ಕುಳಿತ ನೌಕರು ತಮ್ಮ ರಕ್ಷಣೆ ನೀಡುವಂತೆ ಘೋಷಣೆಗಳನ್ನ ಕೂಗಿದ್ರು ನೋಡಿ. 13ನೇ ತಾರೀಕಂದು ಹಕ್ಕುಪತ್ರ ಹಾಗೂ ಈ ಸ್ವತ್ತಿನ ಉತ್ತಾರಗಳನ್ನು ಕೊಡುವ ಸಲುವಾಗಿ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಅಂದಿನ ದಿವಸ ಬಸಪ್ಪ ದೊಡ್ಡಮನಿ ಅನ್ನೋನು ನಾನು ಅಧ್ಯಕ್ಷರ ಚೇಂಬರ್ನಲ್ಲಿ ಕುಂತಾಗ ಒಮ್ಮೆಲೇ ಬಂದು ನನ್ನ ಕೇಸ್ ಏನಾಗಿದೆ, ಯಾಕೆ ನೀ ಮಾಡಿಲ್ಲ, ನೀ ಮಾಡ್ಲಿಕ್ಕಂದ್ರೆ ನಾನು ಇನ್ನು ಹಂಗೆ ಮಾಡ್ತೀನಿ ಅನ್ನೋ ಭಾಳ ದವಾಣಿಕೆ ಹಾಕದ. ಮೊದಲು ಯಾವ ಸಾವನ್ನ ಸೂಪಿಗಿಂದ ಏನೂ ಕೇಳಿಲ್ಲ, ಏನಿಲ್ಲ. ಒಮ್ಮೆ ದವಾಣಿಕೆ ಹಾಕೋದ್ರಿಂದ ನನ್ನ ಕೇಸ್ ನಿನ್ನ ಕಡೆ ಇಲ್ಲಪ್ಪ, ಬೇರೆದವ್ರದೈತಿ, ಅಲ್ಲಿ ಕೇಳು, ಆರೋರು ಇರ್ತಾರ, ಅಧ್ಯಕ್ಷ ಇರ್ತಾರ, ಮೇಲಾಧಿಕಾರಿ ಇರ್ತಾರ, ಕೇಳಂದ್ರೆ ಅವರು ಯಾವುದಕ್ಕೂ ಇದು ಗಮನ ಕೊಡ್ಲಾರ್ದು ಒಮ್ಮೆನೇ ನನಗೆ ಅವಾಚ್ಯ ಶಬ್ದದಿಂದ ಬೇದು ಮತ್ತೆ ಚಪ್ಪಲಿಯಿಂದನೂ ಬಡೋದು ನನ್ನ ತಲೆಗೆ ಸ್ವಲ್ಪ ಪೆಟ್ಟಾಗಿದೆ ಸರ್. ಧರಣಿಯಲ್ಲಿ ನೀಲಕಂಠ ಅಂಕದವರ ಕುಟುಂಬಸ್ಥರು ಧರಣಿಯಲ್ಲಿ ಪಾಲ್ಗೊಂಡಿದ್ರು. ಅವರ ಪುತ್ರಿ ಪಲ್ಲವಿ ಘೋಷಣೆಗಳನ್ನ ಕೂಗುತ್ತಲೇ ಕಣ್ಣೀರು ಸುರಿಸಿದ್ರು. ನಮ್ಮ ತಂದೆ ಮಾಡದೇ ಇರೋ ತಪ್ಪಿಗೆ ರೈತ ಹಲ್ಲೆ ಮಾಡಿರೋದು ಯಾಕೆ? ಎಲ್ಲರೂ ಸುಮ್ಮನೆ ತಮಾಷೆ ನೋಡ್ತಿದ್ರು ವಿನ ಬಿಡಿಸೋ ಪ್ರಯತ್ನ ಯಾರು ಮಾಡ್ಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದು ಹೀಗೆ. ಆ ಟೈಮ್ದಾಗ ನಮ್ಮ ಪಪ್ಪಾಗ ಆತರ ಹೊಡಿಯುವಾಗ ಯಾರು ನಮ್ಮ ಪಪ್ಪಾಗ ಹೆಲ್ಪ್ ಮಾಡಿಲ್ಲ. ಸೊ ನಮಗ್ ಅದ್ರ ಸಲುವಾಗಿ ನ್ಯಾಯ ಬೇಕು. ನಿಂತು ನೋಡಕತ್ತಿದ್ರಿ ಎಲ್ಲಾರು, ಅದಕ್ಕೆ ನಮಗ್ ನ್ಯಾಯ ಬೇಕು. ಆ ಕೇಸ್ ಸರ್ಕಾರಿ ನೌಕರರಿಗೇನ್ ಬೆಲೆ ಇಲ್ಲ ಏನ್ರಿ ನಮಗ? ಎದಕ್ ಕೆಲ್ಸ ಎದಕ್ ಮಾಡ್ತಾರ ಇಲ್ಲಿ? ಅವ್ರಿಗೆ ಆ ಕೇಸ್ ಹ್ಯಾಂಡಲ್ ಮಾಡಕತ್ತಿರ್ಲಿಲ್ಲ ಅಂದ್ರೆ ಬಂದ್ ಅವ್ರು ಎದಕ್ ಕೇಳ್ಬೇಕಾಗಿತ್ತ? ಆ ಕೇಸ್ ಯಾರು ಹ್ಯಾಂಡಲ್ ಮಾಡಕತ್ತಾರ ಅವ್ರ ಕಡೆ ಅವ್ರಿಗೆ ನ್ಯಾಯ ಸಿಗ್ತೈತಲ್ಲ. ಕೇಸ್ ಹ್ಯಾಂಡಲ್ ಮಾಡಕತ್ತಿರ್ಲಿಲ್ಲ ಅಂತಂದ್ರೆ ಅವ್ರ ಕಡೆ ಅದು ಹೆಂಗ್ ನ್ಯಾಯ ಸಿಗ್ತೈತೆ ಅವ್ರಿಗೆ? ಅವ್ರು ಬಂದ್ ಅಲ್ಲಿ ಕೇಳ್ಬೇಕಾಗಿತ್ತು. ಕೇಸ್ ಯಾರು ಹ್ಯಾಂಡಲ್ ಮಾಡಕತ್ತಾರ ಅವ್ರ ಕಡೆ ಅವ್ರು ಹೋಗ್ಬೇಕಾಗಿತ್ತು. ಚಪ್ಪಲ್ ತಗೊಂಡ್ ಬೇಡಿದ್ರೆ ನೀವ್ ಆ ಪೊಸಿಷನ್ ಒಳಗ್ ನಿಂತಿದ್ರೆ ನೀವೇನ್ ಮಾಡ್ತಿದ್ರಿ? ಜಸ್ಟಿಸ್ ಕೇಳ್ತಿದ್ರೋ ಇಲ್ಲೋ? ನ್ಯಾಯ ಒದಗಿಸ್ಕೊಡ್ರಿ. ಇವಾಗ ನೀವ ಆ ತರ ಎಲ್ಲ ನಾವು ನೋಡಕತ್ತೀವಿ ಸೋಷಿಯಲ್ ಮೀಡಿಯಾ ಒಳಗೆ ಯಾವ ತರ ಕಮೆಂಟ್ಸ್ ಬರಕತ್ತಾವ ಅಂತ ಹೇಳಿ. ಇವಾಗ ಫಸ್ಟ್ ಆಫ್ ಆಲ್ ಕಮೆಂಟ್ಸ್ ಹಾಕೋಕಿನ್ನ ಮೊದ್ಲು ಏನ್ ತಪ್ಪದ ಏನ್ ಇಲ್ಲ ಎಲ್ಲಾನು ವಿಚಾರಿಸ್ಬೇಕಿಲ್ಲಿ. ಆ ಬಸಪ್ಪನವ್ರ ಅಷ್ಟೇ ತಪ್ಪ ಅಂತ ಹೇಳಿ ಅನ್ನಕ್ ಬರುದಿಲ್ಲ. ಯಾಕಂದ್ರೆ ಅವ್ರ ಬಗ್ಗೆನು ಥಿಂಕ್ ಮಾಡ್ರಿ, ಇವ್ರ ಬಗ್ಗೆನು ಥಿಂಕ್ ಮಾಡ್ರಿ. ಎಲ್ಲ ಆಲ್ ಅರೌಂಡ್ 100% ಎಂಡ್ ಟು ಎಂಡ್ ನಿಮ್ಗ್ ಗೊತ್ತಿದ್ರ ಅಷ್ಟೇ ಮಾತಾಡ್ರಿ, ಇಲ್ಲಂದ್ರೆ ಮಾತಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಯಾವ ರೈಟ್ಸು ಇಲ್ಲ. ಫಸ್ಟ್ ಆಫ್ ಆಲ್ ನೀವ್ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ನಿಮಗ್ ಮಾತಾಡಕ್ಕೂ ಯಾವ ರೈಟ್ಸು ಇಲ್ಲ ಅಲ್ಲಿ.
ಮಾಡದೇ ಇರೋ ತಪ್ಪಿಗೆ ಬಿತ್ತು ಚಪ್ಲಿ ಏಟು. ನೀಲಕಂಠರ ರಕ್ಷಣೆಗೆ ನಿಂತ ಎಲ್ಲಾ ಸಿಬ್ಬಂದಿಗಳು ತೋಳಿಗೆ ಕಪ್ಪು ಬಟ್ಟೆ ಕಟ್ಕೊಂಡು ಸರ್ಕಾರಿ ನೌಕರರು ಪ್ರತಿಭಟಿಸಿದ್ರು. ರೈತನ ಭೂ ಪರಿಹಾರ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇರಲಿಲ್ಲ, ಆದ್ರೆ ಅವರು ಎದೆ ಮೇಲೆ ಕೈ ಹಾಕಿ ಬಟ್ಟೆ ಹಿಡಿದು ಎಳೆದಾಡಿದ್ರು, ಚಪ್ಪಲಿಯಿಂದ ಹೊಡೆದಿದ್ದಾರೆ. ಈ ರೀತಿ ಹಲ್ಲೆ ಮಾಡಿದ್ರೆ ನಾವು ಹೇಗೆ ಸರ್ಕಾರಿ ಕೆಲಸ ಮಾಡಬೇಕು? ನಮಗೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಎಂದು ಪಿಟಿಡಿಎ ಹಿರಿಯ ಸಹಾಯಕ ಹಾಗೂ ಟೈಪಿಸ್ಟ್ ನೀಲಕಂಠ ಅಂಕದ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಮಾಡಿ ಬಾಳ ನನಗೆ ಹಲ್ಲೆ ಒಳಗ ಮಾಡಿದ. ಮುಂದ ಅಷ್ಟು ಬಿಡ್ಲಿಲ್ಲ, ಮತ್ತೆ ಒಳಗ ಅಧ್ಯಕ್ಷರ ಕಡೆ ಬಂದು ಮತ್ತೆ ಅಲ್ಲಿ ಅಧ್ಯಕ್ಷರು ಕೇಳಿದ್ರು ನಮಗ, ಯಾಕ ಏನಾಗೈತಿ, ನಿನಗೇನ್ ಸಂಬಂಧ ಅದ ಕೇಸು ಅಂತ ಕೇಳಿದಾಗ, ಇಲ್ಲ ಸರ ನನಗೆ ಸಂಬಂಧ ಇಲ್ಲ ಈ ರೀತಿ ಮಾಡ. ಮತ್ತೆ ಇಮಿಡಿಯೇಟ್ ಮತ್ತೆ ಅಧ್ಯಕ್ಷರ ಚೇಂಬರ್ಕ್ ಬಂದು ಮತ್ತೆ ಅಲ್ಲಿ ಚಪ್ಪಲಿಯಿಂದ ಬಡ್ದ. ಎಲ್ಲರ ಸಮಕ್ಷ ಬರೋದ್ರಿಂದ ನಮ್ಗೆ ಅನ್ಯಾಯ ಆಗಿತ್ತು. ಮತ್ತು ಆ ಕೇಸಿಗೆ ನನಗೆ ಯಾವುದೂ ಸಂಬಂಧ ಇಲ್ಲ. ಇನ್ನೊಂದು ತಮಗೆ ಹೇಳ್ಬೇಕಂತಂದ್ರೆ ಅವಾಗ ನನಗೆ ಮನಸ್ಸಿಗೆ ಬೇಜಾರಾಗಿತ್ತು. ಯಾವುದೇ ರೀತಿ ನನಗೆ ಏನು ತಿಳಿಲಿಲ್ಲ, ಯಾಕಂದ್ರೆ ಜೀವನದೊಳಗೆ ನಾವು ಇದೇ ರೀತಿಯಾಗಿದ್ದು ನನಗಿದೆ ಫಸ್ಟು. ಮತ್ತು ಅಂತ ಇದ್ರೊಳಗೂ ನಾವು ಹೋಗುವ ಮನುಷ್ಯನೂ ನಾನಲ್ಲ. ಚಪ್ಲಿಯಿಂದ ಹೊಡೆದಿರುವ ರೈತ ಬಸಪ್ಪ ದೊಡ್ಮನಿಯನ್ನ ಸೋಮವಾರ ಪೊಲೀಸರು ವಶಕ್ಕೆ ಪಡೆದು ಕಳಿಸಿಕೊಟ್ರು. ಆದರೆ ನೌಕರಸ್ಥರ ಧರಣಿ ಮಾಡಿದ್ದರಿಂದ ಆರೋಪಿ ರೈತನಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅದಕ್ಕಿಂತ ಒಂದು ಮಾತು ಹೇಳೋದಂದ್ರೆ, ಈ ಹಿಂದೆ ನಮ್ಗೆ 8-10 ವರ್ಷದಿಂದ ನಮ್ಮಲ್ಲಿ SLO ಆಫೀಸ್ಗೆ ಬರ್ತಿದ್ದ, ಕೇಳ್ತಿದ್ದ. ಅದಕ್ಕೆ ಮುಲ್ಲಾ ಅಂತ ಕೇಸ್ ವರ್ಕರ್ ರೋಡ್ ಸಂಬಂಧಪಟ್ಟಂಥದ್ದು, ಅದು ಅವಾರ್ಡ್ ಆದಾಗ ಪೇಮೆಂಟ್ ಸಲುವಾಗಿ ಬಂದಿತ್ತು. ನನಗೆ ಗೊತ್ತಿದ್ದ ಪ್ರಕಾರ ಬಂದಾಗ ಅದನ್ನ ಅವರವರಲ್ಲಿ ಡಿಸ್ಪ್ಯೂಟ್ ಇದ್ದಾಗ ಕೋರ್ಟಿಗೆ ಎಲ್ಲ ಹಣವನ್ನು ಜಮಾ ಮಾಡಿಬಿಟ್ರು. ಜಮಾ ಮಾಡಿದಾಗ ನಮ್ಮೆಲ್ಲ ಸ್ವಲ್ಪ ಮುಲ್ಲಾ ಅವರಿಗೆ ನಮಗೆ ಈ ಹಿಂದೆ ಇದ್ದಂತ SLO ಅವ್ರಿಗೂ ಅವ ಭಾಳ ದಮಾನಿಕೆ ಜಗಳ ಮಾಡಿದ. ಅದು ಅಲ್ಲದ ಮತ್ತೆ ನಮ್ಮ ಪ್ರಾಧಿಕಾರದ ಎಂಜಿನಿಯರ್ ಆದ ಹೆಬ್ಬಳ್ಳಿ ಸಾಹೇಬ್ರು ವರ್ಕ್ ನಡೆಸುವಾಗನು ಅವ್ರ ಮೇಲೂ ದವಾನಿಕೆ ಮಾಡಿ ಅವ್ರಿಗೆ ಬಡಿದು ಒಂದು ಇದು ಮಾಡಿದ್ರು. ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಪೊಲೀಸ್ ಕಂಪ್ಲೇಂಟ್ ಅವ್ರು ಒಳಗೆ ಹಾಕಿದ್ರು. ಅವ್ರಿಗೆ ಇನ್ನೂ ಬುದ್ಧಿ ಬರ್ತಾ ಇಲ್ಲ. ಪದೇ ನಮ್ಮ ಪ್ರಾಧಿಕಾರ ಅಧಿಕಾರಿಗಳಾಗಲಿ ಎಲ್ಲರಿಗೂ ಅವ್ನು ಚಿತ್ರಹಿಂಸೆ ಕೊಡೋದ್ರಿಂದ ಮತ್ತು ನಮಗೆ ಈ ರೀತಿ ಆಗೋದ್ರಿಂದ ಅವ್ನಿಗೆ ತಕ್ಷಣ ಶಿಕ್ಷೆ ಆಗ್ಬೇಕಂತೇಳಿ ತಮ್ಮಲ್ಲಿ ಆದರಪೂರ್ವಕ ಕೇಳ್ಕೊಳ್ತೇನೆ. ಬಿಗ್ ಟಿವಿ ಕರ್ನಾಟಕ, ಬಾಗಲಕೋಟೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.